ಕಳೆದ ಸಂಚಿಕೆಯಲ್ಲಿ ನಾನು ಹುಣಸೂರಿನ ಕಾವೇರಿ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಲೋಹಿತ್ರವರ ಹುಟ್ಟುಹಬ್ಬದ ಕೆಲವು ದೃಶ್ಯಗಳನ್ನು ಸೆರೆ ಹಿಡಿದು ತಮಗೆ ತೋರಿಸಿದ್ದೆ. ಅದರಲ್ಲಿ ಡಾಕ್ಟರ್ ಅವರು ಕೇಕ್ ಕತ್ತರಿಸುವುದು, ಗಾವಣಗೆರೆ ಮಠದ ಸ್ವಾಮೀಜಿಗಳು ಅವರಿಗೆ ಆಶೀರ್ವಾದ ಮಾಡಿರುವಂತಹ ವಚನಗಳು, ಹೀಗೆ ದೃಶ್ಯಗಳನ್ನು ತಮಗೆ ತೋರಿಸಿದ್ದೆ. ಈ ಒಂದು ಸಂಚಿಕೆಯಲ್ಲಿ ನಾನು ಅವರು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿರುವಂಥ ದೃಶ್ಯಗಳು, ಹಾಗೆಯೇ ಹುಣಸೂರಿನ KSRTC ಇಲಾಖೆಯವರು ಮಾಡಿರುವಂಥ ದೃಶ್ಯಗಳನ್ನು, ಅಂದರೆ ಸನ್ಮಾನ ಮಾಡಿರುವ ದೃಶ್ಯಗಳನ್ನು ತಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಕೋಟಿ ಕೋಟಿ ಇದ್ದರೇನಂತೆ ಕೊಡುವ ಮನಸ್ಸಿಲ್ಲದಿದ್ದರೆ ಅಂತೇಳಿ ನಾನು ಹೇಳ್ತಾ ಇರ್ತೀನಿ. ಹೌದು ವೀಕ್ಷಕರೇ, ವೃತ್ತಿಯಲ್ಲಿ ವೈದ್ಯರಾಗಿರುವಂಥ ಡಾಕ್ಟರ್ ಲೋಹಿತ್ರವರು ಸಮಾಜ ಸೇವೆಯ ಕೆಲಸದಲ್ಲಿಯೂ ಸಹ ತಾವು ಮುಂದುವರಿದಿದ್ದಾರೆ ಅನ್ನೋದಕ್ಕೆ ನಾವು ಖುಷಿ ಪಡ್ತೇವೆ. ಯಾಕೆಂದರೆ ಅವರು ಸುಮಾರು ಒಂದು 25,000 ಪುಸ್ತಕಗಳನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೊಟ್ಟಿರುವುದು, ಪೌರ ಕಾರ್ಮಿಕರನ್ನು ಸನ್ಮಾನಿಸಿರುವುದು, ಆಟೋ ಡ್ರೈವರ್ಗಳಿಗೆ ಸಮವಸ್ತ್ರನ ವಿತರಣೆ ಮಾಡಿರುವುದು, ಇವೆಲ್ಲ ನಿಜವಾಗ್ಲೂ ಲೋಹಿತ್ರವರನ್ನು ನಾವು ಶ್ಲಾಘನೆ ಮಾಡುವಂತಹ ವಿಷಯ. ಆ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ಲೋಹಿತ್ಜಿರವರು ತಮ್ಮ ಮನದ ಅಂತರಾಳದ ಮಾತುಗಳನ್ನು ಎಲ್ಲರೊಂದಿಗೂ ಹಂಚಿಕೊಂಡಿದ್ದಾರೆ. ಅದನ್ನು ನಾನು ಇಲ್ಲಿ ಮುಖ್ಯವಾಗಿ ತಮಗೆ ತೋರಿಸುವಲ್ಲಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಈ ಸುಂದರವಾದ ದೃಶ್ಯಗಳೊಂದಿಗೆ ನಿಮ್ಮನ್ನು ನಾನು ಮಿತ್ರದಲ್ಲಿ ಭೇಟಿ ಆಗ್ತೇನೆ ಅಂತ ಹೇಳ್ತಾ, ಬನ್ನಿ ಈಗ ನಾವು ಆ ಸುಂದರವಾದ ದೃಶ್ಯಗಳನ್ನು ನೋಡಬರೋಣ ವೀಕ್ಷಕರೇ. ವರ್ಷಗಳ ನಮ್ಮ ಅಭಿಮಾನಿಗಳೊಂದಿಗೆ ಇದ್ದು ಅವರ ಸಮಾಜ ಸೇವೆ, ಅವರ ಶೈಕ್ಷಣಿಕ ಸೇವೆ ಹಾಗೂ ಆಸ್ಪತ್ರೆ ಸೇವೆ ಎಲ್ಲರಿಗೂ ಸಿಗುವಂತಾಗಲಿ ಅನ್ನುತ್ತ ಭಗವಂತನಲ್ಲಿ ಬೇಡ್ಕೊಳ್ತಾ ಈ ಒಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತನ ಕೋರ್ತಾ ಅವರನ್ನ ಅಭಿನಂದಿಸಿ ಆಶೀರ್ವದಿಸಿ ಶುಭಾಶಯ ಕೋರ್ಬೇಕಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. KSRTC ನೌಕರರು ತಮ್ಮ ತಂಡದೊಂದಿಗೆ ಬಂದು ಅವರನ್ನ ಶುಭಾಶಯ ಕೋರಿ ಉಚಿತವಾದ ವೈದ್ಯಕೀಯ ವ್ಯವಸ್ಥೆಯನ್ನ ಈ ಆಸ್ಪತ್ರೆಯಿಂದ ನಾವು ಪಡ್ಕೊಂಡು ಅತ್ಯಂತ ಸಂತೋಷವಾಗಿ, ನೆಮ್ಮದಿಯಿಂದ, ಆರೋಗ್ಯವಾಗಿ ನಾವು ಜೀವನವನ್ನು ಸಾಗಿಸ್ತಾ ಇದ್ವಿ. ಲೋಹಿತ್ ಸರ್ ಅವರು ಸಾರಿಗೆ ನೌಕರರು ಕಂಡ್ರೆ ಅಪಾರವಾದ ಪ್ರೀತಿ. ನಾವೊಂದು ಫೋನ್ ಮಾಡಿದ್ರೆ ಸಾಕು ನಮ್ಗೆ ಬೇಗ ನಮ್ಗೆ ಅದರ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಮತ್ತೆ ನಮ್ಮ ಮಕ್ಕಳು ಕೂಡ, ನನ್ನ ಮಗಳನ್ನು ಕೂಡ ನಮ್ಗೆ ಹಣ ಇಲ್ಲದಾಗ ಅವ್ರ ಹಳೆ ಆಸ್ಪತ್ರೆಯಲ್ಲಿ ಕೊಟ್ಟರಾಯ್ತು, ನೀವು ಫಸ್ಟ್ ಚಿಕಿತ್ಸೆ ಮಾಡಿಸಿ ಅಂದ್ಬಿಟ್ಟು ನಮ್ಮ ಮಗಳಿಗೆ ಚಿಕಿತ್ಸೆ ಮಾಡಿಕೊಟ್ಟಂತ ಪ್ರೀತಿ ಹೆಗ್ಗಳಿಕೆ ಅವ್ರಿಗೆ ಸೇರಿದ್ದು. ಭಗವಂತ ಇಂಥ ಕರುಣಾಮಯಿಗೆ 100 ವರ್ಷ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ಎಲ್ಲವನ್ನು ಕೊಡ್ಲಿ ಅಂತ ಸಾರಿಗೆ ನೌಕರರ ಪರವಾಗಿ ಲೋಹಿತ್ ಸರ್ ನಮ್ಮ ತಂಡ ಏನು ಬಂದಿದೆ ಇವತ್ತು, ವೀರಪ್ಪ, ವೀರೇಶು, ನಮ್ಮ ಶಿವಕುಮಾರ್, ಕಲ್ಯಾಣ್ ಕುಮಾರ್, ರಾಜಾರಾವ್, ಇತರರು ಹಿಂದೆ ನಮ್ಮ ಗದ್ದೆಗೆ ಬಂದಿರೋ ಎಲ್ಲರ ಪರವಾಗಿ ಭಗವಂತ ಅವರಿಗೆ 100 ವರ್ಷ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ಕೊಡ್ಲಿ. ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸಗಳನ್ನ ಹುಣಸೂರು ತಾಲೂಕಿನಲ್ಲಿ ಮಾಡಲಿ. ಈ ಆಸ್ಪತ್ರೆ ಒಂದು ಮಾದರಿ ಆಸ್ಪತ್ರೆಯಾಗಿ ರಾಜ್ಯದಲ್ಲಿ ಹೊರಹೊಮ್ಮಲಿ ಅಂತ ಭಗವಂತಲ್ಲಿ ಬೇಡ್ಕೊಳ್ತಾ ಇವತ್ತು ಆಗಮಿಸಿ ಸನ್ಮಾನಿಸೋದ್ರ ಮುಖಾಂತರ ಅವರಿಗೆ ಶುಭಾಶಯ ಕೋರ್ತಾ ಇದೆ. ಅಧ್ಯಕ್ಷರು ತಮ್ಮಣ್ಣ, ಸುಂದ್ರಣ್ಣ, ಮಾದೇವ್ ಸರ್, ಯೋಗಿ ಸರ್ ಎಲ್ಲರೂ ಇವತ್ತು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದ. ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯ ಮಟ್ಟದ ಕರ್ನಾಟಕ ಪ್ರೆಸ್ ಕ್ಲಬ್ ಹುಣಸೂರಿನ ಘಟಕ ಇವತ್ತು ಬಂದು ಡಾಕ್ಟರ್ ಲೋಹಿತ್ ಸರ್ ಅವರನ್ನು ಅಭಿನಂದಿಸಿದೆ. ತುಂಬಾ ಧನ್ಯವಾದಗಳು ಕರ್ನಾಟಕ ಪ್ರೆಸ್ ಕ್ಲಬ್ ತಂಡ. ಇಲ್ಲ ಒಂದು ಸೈಡ್ ಎಲ್ಲ ಕ್ಯಾಮ್ರಾ ಮುಂದೆ ಮುಂದೆ ನೋಡಿ, ಇಲ್ಲ ಎಲ್ಲರೂ ಏನ್ರಿ ಗೋಳು ಅದು ಫೋಟೋ ಕಾಣಲಿ, ಫೋಟೋ ಕಾಣಲಿ. ಇಲ್ಲಡಿ ಇಲ್ಲಡಿ ಅಣ್ಣ, 1 ನಿಮಿಷ ಸೆಲ್ಫಿ ಆಮೇಲೆ. ಆ ನಾಡು ಅತ್ಯಂತ ಸುಭಿಕ್ಷವಾಗಿ, ಸಮೃದ್ಧಿಯಾಗಿ, ಆರೋಗ್ಯವಾಗಿರ್ತದೆ ಅನ್ನೋದಕ್ಕೆ ನನ್ನ ದೇಶ ಭಾರತವೇ ಕಾರಣ. ಯಾಕೆಂದ್ರೆ ನನ್ನ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ನಮ್ಮ ಸ್ತ್ರೀಯರಿಗೆ, ನಮ್ಮ ತಾಯಂದರಿಗೆ ಕೊಡ್ತಕ್ಕಂಥ ಗೌರವ ಬಹುಶಃ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಕೂಡ ಸಿಗಲ್ಲ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು, ಅಕ್ಕ ತಂಗಿಯರು ದೂರದ ಊರುಗಳಿಂದ ಬಂದು ನನಗೆ ಹಾರೈಸಿದ್ದೀರಾ. ನಾನು ಕೂಡ ನಿಮ್ಮಂತೆ ಯಾವುದೋ ಒಂದು ಪುಟ್ಟ ಹಳ್ಳಿಯಲ್ಲಿ ಬಡ ರೈತನ ಮಗನಾಗಿ ಹುಟ್ಟಿ ನಿಮ್ಮೆಲ್ಲರ ದಯೆ ಹಾಗೂ ಹಿರಿಯರ ಆಶೀರ್ವಾದದಿಂದ ಡಾಕ್ಟರ್ ಆಗಿ ಇವತ್ತು ನಿಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ಇಷ್ಟೊಂದು ದೊಡ್ಡ ಆಸ್ಪತ್ರೆ, ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂತ ಒಂದು ದೊಡ್ಡ ಆಸ್ಪತ್ರೆಯನ್ನ ಹುಣಸೂರಿನ ಮಣ್ಣಿನಲ್ಲಿ
ಕಟ್ಟಿ ನಿಲ್ಲಿಸಿದ್ದೀವಿ. ಉದ್ದೇಶ ಒಂದೇ, ಇದು ವ್ಯಾಪಾರಕ್ಕಾಗಿ ಸ್ಟಾರ್ಟ್ ಮಾಡಿದಂಥ ಆಸ್ಪತ್ರೆ ಅಲ್ಲ, ಸೇವೆಗಾಗಿ ಬಡವರಿಗೆ ಕೈಗೆಟಕಬೇಕು. ಎಂಥವರು ಕೂಡ, ಹಣ ಇಲ್ಲದವರು ಕೂಡ, ಮಧ್ಯಮ ವರ್ಗದವರು ಕೂಡ ಈ ಆಸ್ಪತ್ರೆಗೆ ನಿಸ್ಸಂದೇಹವಾಗಿ ಬಂದು ಚಿಕಿತ್ಸೆಯನ್ನ ಪಡಿಬೇಕು. ಮೈಸೂರಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಇಲ್ಲೇ ಕೊಡಬೇಕು. ಅವಾಗಲೇ ನಮ್ಮ ಗಣೇಶಣ್ಣ ಹೇಳ್ತಾ ಇದ್ರು, ನನ್ನ ಹಲವಾರು ಸ್ನೇಹಿತರು, ಅವರ ಹಲವಾರು ಸ್ನೇಹಿತರು ಕೋವಿಡ್ ಸಂದರ್ಭದಲ್ಲಿ ಮತ್ತು ಇನ್ನಿತರ ಸಂದರ್ಭಗಳಲ್ಲಿ ಚಿಕಿತ್ಸೆ ಸಿಗದೆ ಹುಣಸೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಎಷ್ಟೋ ಜನರು ತನ್ನ ಜೀವನವನ್ನ ಇಲ್ವಾಲ್ ಹತ್ರ, ಬಿಳ್ಕೆರೆ ಹತ್ರ ಕಳ್ಕೊಂಡಿದ್ದಂತ ನಿದರ್ಶನಗಳನ್ನ ನಾನು ಕಿವಿಯಾರ ಕೇಳ್ಕೊಂಡಿದ್ದೀನಿ. ಎಷ್ಟೋ ಅನಾಥ ಮಕ್ಕಳು ಚಿಕಿತ್ಸೆಯನ್ನು ಸಿಗದೇ ತಂದೆ ತಾಯಿಯನ್ನ ಕಳ್ಕೊಂಡಿದ್ದಂತ ಒಂದು ಉದಾಹರಣೆಗಳನ್ನು ಕೂಡ ನಾನು ಬಹಳಷ್ಟು ಸಾರಿ ನೋಡಿದ್ದೀನಿ. ಮನಸಾರೆ ನೊಂದು, ಎಷ್ಟೇ ತೊಂದರೆಯನ್ನು ತಗೊಂಡ್ರೂ ಪರವಾಗಿಲ್ಲ, ಎಷ್ಟೇ ಹಣಕಾಸಿನ ಮುಗ್ಗಟ್ಟು ಬಂದರೂ ಕೂಡ ಯಾವುದಕ್ಕೂ ಹೆದರದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು 100 ಹಾಸಿಗೆಯ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಸ್ಟಾರ್ಟ್ ಆಗಿ 1 ವರ್ಷ ಒಳಗಿದೆ. ಇಲ್ಲಿ ಸುಮಾರು 2 ಲಕ್ಷ ಜನರ ಚಿಕಿತ್ಸೆ ಬರೀ 100 ರೂಪಾಯಿ ತಗೊಂಡು, ಕೆಲವರು 100 ರೂಪಾಯಿ ಈಸ್ಕೊತೀವಿ, ಕೆಲವ್ರ ಹತ್ರ ಈಸ್ಕೊಳ್ಳಲ್ಲ. ಇಂಥ ಒಂದು ಸದುದ್ದೇಶವುಳ್ಳಂತ ಆಸ್ಪತ್ರೆಯನ್ನ ಜನ ಇವತ್ತು ಅರಸಿ ಹಾರೈಸಿ ಬೆಳೆಸಿದರೆ, ಯಾವುದೇ ಒಂದು ಗಿಡ ಮರ ಆಗ್ಬೇಕಾದ್ರೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಪ್ರೀತಿ ತೋರಿಸಿ ಅಕ್ಕರೆಯಿಂದ ಬೆಳೆಸಿದ್ರಷ್ಟೇ ಆ ಒಂದು ಮರ ಆಗ್ಲಿಕ್ಕೆ ಸಾಧ್ಯ ಆಗೋದು. ಅದೇ ರೀತಿ ಸಣ್ಣ ಸಸಿಯಾಗಿ ಶುರುವಾದಂತ ಈ ಆಸ್ಪತ್ರೆ, ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಇವತ್ತು ಹೆಮ್ಮರವಾಗಿ ಬೆಳೆದು ಸುಮಾರು 4 ತಾಲೂಕಿನ ಜನರ ಜೀವನಾಡಿಯಾಗಿ ಅವರ ರಕ್ಷಣೆಯನ್ನ, ಅವರ ಜೀವವನ್ನ ಉಳಿಸುವಂತ ಪ್ರಯತ್ನವನ್ನ ನನ್ನ ವೈದ್ಯರ ತಂಡ ಮತ್ತೆ ನನ್ನ ಸಿಬ್ಬಂದಿ ವರ್ಗ ಮಾಡ್ತಾ ಇದೆ. ಇದೇ ರೀತಿ ನೀವು ಮುಂದಿನ ದಿನಗಳಲ್ಲಿ ಕೂಡ ನನಗೆ ಇದೇ ರೀತಿ ಆಶೀರ್ವಾದ ಹಾರಿಸಿದ್ರೆ ಖಂಡಿತ, ಈಗಾಗಲೇ ಒಂದು ನರ್ಸಿಂಗ್ ಕಾಲೇಜನ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳು ಮೈಸೂರು, ಬೆಂಗಳೂರಿಗೆ ಹೋಗಬಾರ್ದು, ಅಲ್ಲಿ 2 ಲಕ್ಷ 3 ಲಕ್ಷ ಡೊನೇಷನ್ ಕಟ್ಟಬಾರ್ದು ಅಂತೇಳಿ ಇಲ್ಲೇ ಹುಣಸೂರಲ್ಲೇ ಅವ್ರಿಗೆ ಅರ್ಧ ಖರ್ಚಿನಲ್ಲಿ ಒಂದು ನರ್ಸಿಂಗ್, BSc ನರ್ಸಿಂಗ್ ಓದ್ಬೇಕು. ಅವರು ಇಲ್ಲೇ ಅವರು ಒಂದು ಸ್ವಾವಲಂಬಿಗಳಾಗಿ, ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಬೇಕು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಇದು 2ನೇ ವರ್ಷ. ಈ ವರ್ಷ ಆಗ್ಲೇ 40 ಮಕ್ಕಳ ದಾಖಲಾತಿ ಮುಗಿದಿದೆ, 40 ಮಕ್ಕಳ ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಬಹಳ ಹಿಮಾಲಯ ಪರ್ವತದಷ್ಟು ಕನಸುಗಳಿದಾವೆ, ಆ ಎತ್ತರಕ್ಕೆ ಬೆಳಿಬೇಕನ್ನೋ ಆಸೆಗಳಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ, ಬೇಡ್ಕೋತಾ ಇದ್ದೇನೆ. ಈ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಾನು ನನ್ನ ಉಸಿರಿನವರೆಗೂ ಕೂಡ ನನ್ನ ಯಾವುದೇ ಸಂಸ್ಥೆಗಳನ್ನ ವ್ಯಾಪಾರದ ಉದ್ದೇಶಕ್ಕೆ ಬಳಸ್ಕೊಳ್ಳಿಕ್ಕೆ ನಾನು ಬಿಡಲ್ಲ. ಸುಮಾರು 4 ವರ್ಷಗಳಿಂದ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲದೆ ಆಸ್ಪತ್ರೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ನನ್ನ ಸಹಕಾರ, ನನ್ನ ಸಿಬ್ಬಂದಿ ವರ್ಗ ಮತ್ತೆ ನನ್ನ ಜೊತೆ ಇರ್ತಕ್ಕಂಥ ವೈದ್ಯರು, ಡಾಕ್ಟರ್ ವಿಶ್ವಾಸ್ ಆಗ್ಬೋದು, ಡಾಕ್ಟರ್ ಅರ್ಜುನ್, ಡಾಕ್ಟರ್ ಕುಲ್ದೀಪ್, ಡಾಕ್ಟರ್ ಸಂದೀಪ್, ಸೋಮಣ್ಣ, ಇನ್ನಿತರೆ. ನಿನ್ನೆ ನ್ಯೂರೋ ಸರ್ಜರಿ ರಾತ್ರಿ 3 ಗಂಟೆಗಳ ಕಾಲ ತಲೆಯಲ್ಲಿ ಬಿದ್ದು ಬ್ಲೀಡ್ ಆಗಿ ಆ ಪೇಷಂಟು ಸಾಯುವ ಸ್ಥಿತಿಯಲ್ಲಿದ್ರು ಕೂಡ ರಾತ್ರಿ 12 ಗಂಟೆಯಲ್ಲಿ ಇಮಿಡಿಯೇಟ್ ಆಗಿ ಸುಮಾರು 3 ಗಂಟೆಗಳ ಕಾಲ ಆ ಚಿಕಿತ್ಸೆಯನ್ನ ಮಾಡಿದ್ರು ಪಿರಿಯಾಪಟ್ಟಣ ಬಂದಂತ ಪೇಷಂಟ್ಗೆ. ಇವತ್ತು ಆ ಪೇಷಂಟ್ ಆರಾಮಾಗಿದ್ದಾನೆ. ಆ ಪೇಷಂಟ್ ಮೋಸ್ಟ್ ಪ್ರಾಬಬ್ಲಿ ಈ ಆಸ್ಪತ್ರೆ ಇಲ್ಲ ಅಂದ್ರೆ ಹುಣಸೂರ್ನ ತಲುಪ್ತಾನೆ ಇಲ್ಲ. ಪಿರಿಯಾಪಟ್ಟಣದಿಂದ ಹುಣಸೂರ್ಗೆ ಹೋಗ್ಬೇಕಾದ್ರೆ 2 ಗಂಟೆ ಟೈಮ್ ಬೇಕು, ಅಲ್ಲ ಮೈಸೂರಿಗೆ ಹೋಗ್ಬೇಕಾದ್ರೆ, ಮತ್ತೆ ಹುಣಸೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಮತ್ತೆ 1 ಅವರ್ ಬೇಕು. ಮೋಸ್ಟ್ಲಿ ಈ ಆಸ್ಪತ್ರೆ ಇಲ್ಲ ಅಂದ್ರೆ ಆ ರೋಗಿ ಮಾರ್ಗ ಮಧ್ಯದಲ್ಲೇ ನಾವು ಕಳ್ಕೊಂಡ್ಬಿಡ್ತಿದ್ವಿ. ಇಂಥ ಹಲವಾರು ನಿದರ್ಶನಗಳು ನಮ್ಮ ಮುಂದೆ ಇದಾವೆ. ಹಲವಾರು ಜೀವಗಳಿಗೆ ಕಾವೇರಿ ಆಸ್ಪತ್ರೆ ಜೀವನಾಡಿಯಾಗಿದೆ. ಅದು ಕೊಟ್ಟಂತ, ಅವರು ಆಶೀರ್ವದಿಸಂತ, ಅವರು ಕೊಟ್ಟಂತ ಪುಣ್ಯದ ಫಲನೇ ಸಾಕು ನಮ್ಗೆ. ಇನ್ಯಾವುದೇ ಐಶ್ವರ್ಯ ಆಗ್ಲಿ, ಅಂತಸ್ತಾಗ್ಲಿ, ಅಧಿಕಾರ ಆಗ್ಲಿ ಸಿಗದೆ ಸಾಕು. ಇದು ಇನ್ನೂ 200-300 ವರ್ಷಗಳ ಕಾಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ನಿಂತು ಈ ಆಸ್ಪತ್ರೆ ಖಂಡಿತ ಅವರ ಆರೋಗ್ಯವನ್ನು ಕಾಪಾಡುವಷ್ಟು ಗಟ್ಟಿಯಾಗಿ ಈ ಆಸ್ಪತ್ರೆಯನ್ನ ಕಟ್ಟಿ ಬೆಳೆಸ್ತಾ ಇದ್ದಾವೆ. ಇದೇ ರೀತಿ ಎಲ್ಲ ನಮ್ಮ ಆಟೋ ಚಾಲಕರನ್ನೇ ನಾವು ಯಾಕೆ ಮತ್ತೆ ಕರೀತಾ ಇದೀವಿ ಅಂದ್ರೆ ಅವ್ರ ಪಾತ್ರ ಬಹಳ ಇದೆ. ನಿಜವಾಗ್ಲೂ ಬಡವ್ರನ್ನ ತಗೊಂಡೋಗಿ ಯಾವುದೋ ಒಂದು ಕಮಿಷನ್ ಆಸೆ ಸಲುವಾಗಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ದಬ್ಬಿಟ್ಟು
ಹೋಗ್ಬಿಟ್ರೆ ಪಾಪ ಅವ್ರ ಕಷ್ಟ ಯಾರು ಕೇಳ್ತಾರೆ? ಅಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಹೊರಗೆ ಬರಬೇಕಾದ್ರೆ ಆ ಬಿಲ್ ಕಟ್ಟಬೇಕಾದ್ರೆ ಮತ್ತೆ ಜೀವ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಅಂತ ದಿನಗಳನ್ನ ನಾವು ಯಾವುದೇ ಕಾರಣಕ್ಕೂ ನಮ್ಮ ಜನರು ನೋಡಬಾರ್ದು. ಹಾಗಾಗಿ ನೀವು ಆದಷ್ಟು ಬಡವರನ್ನ ಮೋಟಿವೇಶನ್ ಮಾಡಿ. ದುಡ್ಡಿನವ್ರಿಗೆ ಹಲವಾರು ಆಸ್ಪತ್ರೆಗಳಿದಾವೆ, ಆದ್ರೆ ಬಡವರಿಗಿರೋದು ಆಸ್ಪತ್ರೆ ಒಂದೇ, ಕಾವೇರಿ ಆಸ್ಪತ್ರೆ. ಹಾಗಾಗಿ ಆ ಆಸ್ಪತ್ರೆಯ ಬಗ್ಗೆ ನಾವೆಲ್ಲರೂ ಮಾತಾಡಬೇಕು. ಏನಿದೆ ಆ ಸತ್ಯವನ್ನ ಮಾತಾಡಿ ಜನರಿಗೆ ಮನದಟ್ಟು ಮಾಡಿ, ಅವ್ರಿಗೆ ಅವಕಾಶ ಬಂದಾಗ, ಅವಕಾಶ ಅಂದ್ರೆ ತೊಂದರೆಗೊಳಗಾದಾಗ, ಆಸ್ಪತ್ರೆ ಅವಶ್ಯಕತೆ ಬಿದ್ದಾಗ ಅವರು ಈ ಆಸ್ಪತ್ರೆಯನ್ನ ಉಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಾನು ಸುಮಾರು 4 ವರ್ಷಗಳಿಂದ ನಿಮ್ಮೆಲ್ಲರ ಪ್ರೀತಿಯನ್ನು ನಾನು ಕಣ್ ತುಂಬಿಕೊಂಡಿದ್ದೇನೆ. ಇವತ್ತಂತೂ ನನ್ನ ಹೃದಯ ತುಂಬಿದೆ. ಕಾರಣ ನಾವು ಯಾವತ್ತೂ ಪುಣ್ಯವನ್ನ ಒಂದೇ ಸರಿ ಕ್ವಿಂಟಲ್ ಗಟ್ಟಲೆ ತಗೊಳಕ್ಕಾಗಲ್ಲ. ಪ್ರತಿದಿನ ಅದನ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಬೇಕು. ಸಣ್ಣ ಕೆಲಸಗಳನ್ನ, ಸಣ್ಣ ಒಳ್ಳೆ ಕೆಲಸಗಳನ್ನ ಮಾಡಿ 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 ಅದನ್ನ ಡೆಪಾಸಿಟ್ ಮಾಡಿದಾಗ ಅಷ್ಟೇ ನಮ್ಮ ಕಷ್ಟ ಬಂದಾಗ ಅದು ತಂತಾನೆ ವಿದುರ ಆಗುತ್ತೆ. ನಮಗೆ ಗೊತ್ತಿಲ್ಲದೆ ನಮ್ಮ ಕಷ್ಟ ಬಂದಾಗ ನಮ್ಮ ಆಸರೆಯಾಗಿ ಆ ಪುಣ್ಯದ ಫಲ ನಿಲ್ಲುತ್ತೆ ಅಂತ ಹೇಳ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲರಿಗೂ, ನಮ್ಮ ಆಶ್ರಯ ಟ್ರಸ್ಟ್ನ ಸದಸ್ಯರು, ನಮ್ಮ ಗಣೇಶನ, ನಮ್ಮ ಆಟೋ ಚಾಲಕರು, ನನ್ನ ಸಿಬ್ಬಂದಿ ವರ್ಗ, ಮತ್ತೆ ಅಭಿಮಾನಿ ಬಳಗ, ಸ್ನೇಹ ಬಳಗ ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ, ಬಹುಶಃ ಇಷ್ಟೊಂದು ಅದ್ದೂರಿಯಾಗಿ ನಡೆದಂತ ಕಾರ್ಯಕ್ರಮ ನನ್ನ ಜೀವನದಲ್ಲಿ ಇದೇ ಫಸ್ಟ್ ಅಂತ ನಾನಾದ್ರೂ ಅನಿಸ್ತೇನೆ. ಇವತ್ತು 42ನೇ ವರ್ಷದ ಹಬ್ಬ, ಹುಟ್ಟಿದಬ್ಬ. ಯೂಶಲಿ ನನ್ನ ಹುಟ್ಟಿದಬ್ಬವನ್ನು ನಾನು ಪ್ರತಿ ವರ್ಷ ಅನಾಥಾಶ್ರಮಕ್ಕೆ ಹೋಗಿ ಆಚರಣೆ ಮಾಡ್ಕೊತಿದ್ದೆ. ಮೈಸೂರಲ್ಲಿ ಪ್ರತಿ ವರ್ಷ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಹೋಗ್ತಿದ್ದೆ. ಈ ವರ್ಷ ಅದನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತೇಳಿ ಸುಮಾರು 25,000 ನೋಟ್ಬುಕ್ಗಳನ್ನ ಪ್ರಿಂಟ್ ಹಾಕಿಸಿ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿತರಿಸುವಂತ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಉಚಿತವಾಗಿ ಹಮ್ಮಿಕೊಂಡಿದ್ವಿ. ಆ ರಕ್ತ, ನೀವು ಕೊಟ್ಟಂತ ರಕ್ತ ಯಾವುದೋ ಒಂದು ಜೀವಕ್ಕೆ ಆಸರೆಯಾಗಿ ಆ ಜೀವವನ್ನ ಉಳಿಸುವಲ್ಲಿ ತನ್ನ ಕಾರ್ಯವನ್ನ ಮಾಡುತ್ತೆ. ಹಾಗೇನೆ ಪೌರ ಕಾರ್ಮಿಕರು, ನಮ್ಮೆಲ್ಲರ ಕೊಳೆಯನ್ನ ತೊಳೆಯುವಂತಕ್ಕಂಥವ್ರು, ಅವರನ್ನ ಗುರುತಿಸಿ ಅವ್ರಿಗೊಂದು ಪ್ರೀತಿಪೂರ್ವಕವಾಗಿ ಒಂದು ಸನ್ಮಾನವನ್ನ ಕೂಡ ಇವತ್ತು ಮಾಡ್ಕೊಂಡಿದ್ದೇವೆ. ಮತ್ತೆ ನಾವಷ್ಟೇ ಜೀವ ರಕ್ಷಕರಲ್ಲ, ಅತ್ಯಂತ ಕಷ್ಟ ಕಾಲದಲ್ಲೂ ಕೂಡ, ಮಧ್ಯರಾತ್ರಿಯಲ್ಲೂ ಕೂಡ ಆಟೋ ಚಾಲಕರು ತಮ್ಮ ಕುಟುಂಬವನ್ನು ತೊರೆದು ಕೆಲಸ ಮಾಡ್ತಾ ಇರ್ತಾರೆ. ಒಂದು ಕಡೆ ಜೀವನ ನಡೆಸುವ ಉದ್ಯೋಗ ಆದ್ರೆ, ಇನ್ನೊಂದು ಕಡೆ ಸಮಯಕ್ಕೆ ತಕ್ಕಂತೆ ಅವರು ಕೂಡ ಆಸರೆಯಾಗಿ, ಕೆಲವರು ಯಾರಿಗೂ ಹುಷಾರಿರಲ್ಲ, ಅರ್ಜೆನ್ಸಿ ಇರುತ್ತೆ, ಎಲ್ಲೋ ಹೋಗ್ಬೇಕಾಗ್ತದೆ. ಅಂತ ದಿನಗಳಲ್ಲಿ ಸದಾ ಸಾರ್ವಜನಿಕರೊಂದಿಗೆ ಒಡನಾಡ ಇಟ್ಕೊಂಡಿರ್ತಕ್ಕಂಥ ಆಟೋ ಚಾಲಕರು ಕೂಡ ಇವತ್ತು ನಮ್ಮೊಡನೆ ಇದ್ದಾರೆ. ಬಹಳ ಸಂತೃಪ್ತಿಯಾಗಿದೆ. ಇವತ್ತಿನ ದಿನ ಬಹಳ ಹೃದಯ ತುಂಬಿದ ದಿನವಾಗಿ, ಮತ್ತೆ ನಿಮ್ಮೆಲ್ಲರ ಸಹಕಾರವನ್ನ ಹೀಗೆ ನಾನು ನಿರೀಕ್ಷೆ ಮಾಡುತ್ತಾ ನನ್ನ ಒಂದೆರಡು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.